ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಏನು ಗೊತ್ತಿದೆ ಆರ್ ಎಸ್ ಎಸ್ ಅಂದರೆ? ನೀವು ಏನು ಮಾಡಿದ್ರು ಆರ್ ಎಸ್ ಎಸ್ ಇರುತ್ತೆ. ಈ ದೇಶ ಇರೋವರೆಗೂ ಆರ್ ಎಸ್ ಎಸ್ ಇರುತ್ತೆ. ಈ ದೇಶ ಇರೋವರೆಗೂ ಸಂಘಟನೆ ಇರುತ್ತೆ. ಈ ದೇಶ ಇರೋವರೆಗೂ ಸ್ವಯಂ ಸೇವಕರು ಕೆಲಸ ಮಾಡ್ತಿರ್ತಾರೆ. ಇವತ್ತು ಈ ದೇಶದಲ್ಲಿ ಏನಾದರೂ ಅಶಾಂತಿ, ಕೋಮು ಗಲಭೆಗಳು, ಬೆಂಕಿ ಹಚ್ಚುತ್ತಿರೋ ಕೆಲಸದ ಏನಾದರೂ ಆಗ್ತಿದೆ, ಅದು ಮುಸಲ್ಮಾನರೇ ಮಾಡ್ತಿರೋದು. ನೀವು ಯಾವತ್ತಾದರೂ ಇದನ್ನು ಖಂಡನೆ ಮಾಡಿದ್ದೀರಾ? ಹೇಳ್ರಿ, ನೀವು ಹೆಂಗ್ರಿ ಖಂಡನೆ ಮಾಡ್ತೀರಿ? ನೀವೆಂಥ ಅಯೋಗ್ಯರು, ನೀವೆಂಥ ಧರ್ಮದ್ರೋಹಿಗಳು, ನೀವೆಂಥ ದೇಶದ್ರೋಹಿಗಳು ಅಂದರೆ JNU ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಒಬ್ಬ ಭಯೋತ್ಪಾದಕರಿ ಈ ದೇಶದ ಮಕ್ಕಳನ್ನು ಕೊಂದಂಥವನು, ಈ ದೇಶದ ಮೇಲೆ ದಾಳಿ ಮಾಡೋದಂಥ ಒಬ್ಬ ಇಸ್ಲಾಮಿಕ್ ಭಯೋತ್ಪಾದಕನಿಗೆ ನೀವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದಾಗ ಆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದವರ ಪರ ನೀವು ನಿಲ್ತಿರಲ್ರಿ. RSS ಅನ್ನೋ ಒಂದು ಸಂಘಟನೆ, ಒಂದು ಸ್ವಯಂ ಸೇವಕ ಸಂಘ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ದೇವಸ್ಥಾನ, ಖಾಲಿ ಜಾಗಗಳು, ಸರ್ಕಾರಿ ಜಾಗಗಳು, ಪಾರ್ಕ್ಗಳು, ಇಂಥ ಕಡೆ ಶಾಖೆಗಳನ್ನ ಪ್ರತಿನಿತ್ಯ ನಡೆಸ್ತಿದ್ದಾರೆ. ಈ ಶಾಖೆಗಳನ್ನ ನಡೆಸೋದರ ಮುಖಾಂತರ ಜಾತ್ಯತೀತತೆಯನ್ನು ಮತ್ತು ಮುಗ್ಧ ಯುವಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸನ ಮಾಡ್ತಿದ್ದಾರೆ ಅಂತ ಹೇಳಿ ಇವತ್ತು ದೇಶದಲ್ಲಿ ಕಲ್ಲು ಹೊಡಿತಿರೋರು, ಬೆಂಕಿ ಹಚ್ತಿರೋರು, ಸಮಾಜದಲ್ಲಿ ಅಶಾಂತಿನ ಸೃಷ್ಟಿಸ್ತಾ ಇರೋರು, ಇಂಥವರು ಕೃತ್ಯಗಳನ್ನ ಮಾಡಿದಾಗ ನಿಮ್ಮ ಗಂಟಲಲ್ಲಿ ಏನಾದರೂ ತಗಲ್ಕೊಂಡಿರುತ್ತಾ ಹೇಳಿ? ಬೆಂಗಳೂರಿನಾದ್ಯಂತ ಸುಮಾರು 100ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಪಥಸಂಚಲನಗಳಾಗಿದೆ. ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಬೆಂಗಳೂರಿನಾದ್ಯಂತ ಪಥಸಂಚಲನಗಳಾಗಿದೆ. ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ತಗೊಳ್ಳಿ. ಎಷ್ಟು ಕಡೆ ಸ್ವಯಂ ಸೇವಕರು ಕಲ್ಲೊಡೆದ್ರು, ಬೆಂಕಿ ಹಚ್ಚಿದ್ರು, ಘೋಷಣೆಗಳನ್ನ ಕೂಗಿದ್ರು, ಸಮಾಜದಲ್ಲಿ ಅಶಾಂತಿನ ಹುಟ್ಟಿಸಿದ್ದಾರೆ. TV ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ಕರ್ನಾಟಕದ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಮಂತ್ರಿ, ಆ ಮಂತ್ರಿ ಹೆಸರನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಒಬ್ಬ ಮಂತ್ರಿ ಮಹಾನ್ ಮಾನವತಾವಾದಿ, ಸಮಾಜ ಸುಧಾರಕ, ತನ್ನ ತಂದೆಯ ಹೆಸರನ್ನು ಇಟ್ಕೊಂಡು ತನ್ನ ತಂದೆಯ ಹೆಸರಲ್ಲಿ ನಾನು ಮಹಾನ್ ರಾಜಕೀಯ ನೇತಾರ ಅಂತ ಇವತ್ತು ದೇಶವ್ಯಾಪಿ ತನ್ನ ಹೆಸರು ಮುನ್ನೆಲೆಗೆ ಬರಬೇಕು ಅಂತ ಓಡಾಡ್ತಿರೋ ಒಬ್ಬ ವ್ಯಕ್ತಿ. ಹಾಗೆ ಅಫ್ಜಲ್ ಗುರು ಅಂತ ಒಬ್ಬ ಭಯೋತ್ಪಾದಕನಿಗೆ ಶ್ರದ್ಧಾಂಜಲಿನ ಸಲ್ಲಿಸಿದಾಗ ಅದನ್ನು ಸಪೋರ್ಟ್ ಮಾಡಿ ಭಯೋತ್ಪಾದಕರಿಗೆ ಸಪೋರ್ಟ್ ಮಾಡುವಂತಹ ಒಂದು ಮನಸ್ಥಿತಿ ಇರತಕ್ಕಂತಹ ಮಹಾನ್ ರಾಷ್ಟ್ರಭಕ್ತ ಪ್ರಿಯಾಂಕಾ ಖರ್ಗೆಯವರು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ RSS ವಿರುದ್ಧ ಒಂದು ಪತ್ರನ ಕಳಿಸಿದ್ದಾರೆ. ಏನಪ್ಪ ಆ ಪತ್ರದಲ್ಲಿರೋದು ಅಂದರೆ, RSS ಅನ್ನೋ ಒಂದು ಸಂಘಟನೆ, ಒಂದು ಸ್ವಯಂ ಸೇವಕ ಸಂಘ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ದೇವಸ್ಥಾನ, ಖಾಲಿ ಜಾಗಗಳು, ಸರ್ಕಾರಿ ಜಾಗಗಳು, ಪಾರ್ಕ್ಗಳು, ಇಂಥ ಕಡೆ ಶಾಖೆಗಳನ್ನ ಪ್ರತಿನಿತ್ಯ ನಡೆಸ್ತಿದ್ದಾರೆ. ಈ ಶಾಖೆಗಳನ್ನ ನಡೆಸೋದರ ಮುಖಾಂತರ ಜಾತ್ಯತೀತತೆಯನ್ನು ಮತ್ತು ಮುಗ್ಧ ಯುವಜನರಿಗೆ ದಾರಿ ತಪ್ಪಿಸುವಂಥ ಒಂದು ಕೆಲಸನ ಮಾಡ್ತಿದ್ದಾರೆ ಅಂತ ಹೇಳಿ ಇದನ್ನು ಈ ಜಾಗಗಳಲ್ಲಿ ಅವರು RSSನವರು ಶಾಖೆಗಳನ್ನ ಮಾಡೋದನ್ನು ತಡಿಬೇಕು, ನಿಲ್ಲಿಸಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರನ ಬರೆದಿದ್ದಾರೆ. ಇನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಪ್ರಿಯಾಂಕಾ ಖರ್ಗೆ ಮನಸ್ಥಿತಿಗಿಂತಲೂ ಏನು ಬೇರೆ ಮನಸ್ಥಿತಿಯವರೇನಲ್ಲ, ಅವರು ಕೂಡ ಅದೇ ಮನಸ್ಥಿತಿಯವರೇನೆ, ಅದಕ್ಕೆ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅನ್ನೋದು ಕೂಡ ಇವಾಗ ಬರ್ತಿರೋ ಸುದ್ದಿ. ನಾನು ಪ್ರಿಯಾಂಕಾ ಖರ್ಗೆ ಅವರಿಗೆ ಕೇಳಬೇಕಾಗಿರೋದು, ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೆ ಏನು ಗೊತ್ತಿದೆ RSS ಅಂದರೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ ನಿಮ್ಗೆ ಏನು ಗೊತ್ತಿದೆ? ಈಗ ನೀವು ಹೇಳ್ತಿದ್ರಿ ಪರ್ಮಿಷನ್ಗಳಲ್ಲೇ ಇಲ್ದಿರ ಪಥಸಂಚಲನಗಳು ಮಾಡ್ತಾರೆ, ದೊಣ್ಣೆ ಹಿಡ್ಕೊಂಡು ಬರ್ತಾರೆ, ಸಮಾಜದಲ್ಲಿ ಅಶಾಂತಿನ ಹುಟ್ಟಿಸ್ತಾರೆ, ಜನರಿಗೆ ಭಯನ ಹುಟ್ಟುತ್ತೆ ಅಂತ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ಉತ್ತರ ಕೊಡಿ. ಈಗ ನಿನ್ನೆ ಬೆಂಗಳೂರಿನಾದ್ಯಂತ ಸುಮಾರು 100ಕ್ಕಿಂತ ಹೆಚ್ಚು ಕಡೆಗಳಲ್ಲಿ ಪಥಸಂಚಲನಗಳಾಗಿದೆ. ಸ್ವಯಂ ಸೇವಕರು ಗಣವೇಶವನ್ನು ಧರಿಸಿ ಬೆಂಗಳೂರಿನಾದ್ಯಂತ ಪಥಸಂಚಲನಗಳಾಗಿದೆ. ನಿಮ್ಮ ಹತ್ರ ಏನಾದರೂ ಮಾಹಿತಿ ಇದ್ದರೆ ದಯವಿಟ್ಟು ತಗೊಳ್ಳಿ. ಎಷ್ಟು ಕಡೆ ಸ್ವಯಂ ಸೇವಕರು ಕಲ್ಲೊಡೆದ್ರು, ಬೆಂಕಿ ಹಚ್ಚಿದ್ರು, ಘೋಷಣೆಗಳನ್ನ ಕೂಗಿದ್ರು, ಸಮಾಜದಲ್ಲಿ ಅಶಾಂತಿನ ಹುಟ್ಟಿಸಿದ್ದಾರೆ. ದಯವಿಟ್ಟು ನೀವು ಡೇಟಾ ತೊಗೊಂಡು ನೀವು ಉತ್ತರ ಕೊಡಬೇಕು. ಏನಕ್ಕೆ ಅಂದರೆ, ನೀವು ಮುಖ್ಯಮಂತ್ರಿಗಳಿಗೆ ಬರೆದಿರೋ ಪತ್ರದಲ್ಲಿ ಅಶಾಂತಿ ಸೃಷ್ಟಿಸ್ತಾರೆ, ಸಮಾಜದಲ್ಲಿ ಸ್ವಾಸ್ಥ್ಯನ ಹಾಳು ಮಾಡ್ತಾರೆ ಅನ್ನೋ ಪದಗಳನ್ನ ನೀವು ಬಳಸಿದ್ದೀರಿ. ಆ ಕಾರಣಕ್ಕೆ ನಾನು ಕೇಳ್ತಾ ಇದ್ದೀನಿ, ನೀವು ಉತ್ತರ ಕೊಡಬೇಕು. ನೀವು ಏನು ಇವಾಗ RSS ಬಗ್ಗೆ ನೀವು ಇದೇನು ಮೊದಲನೇದಲ್ಲ ನಿಮ್ಮದು, ನೀವು ಹಿಂದೇನೂ ಕೂಡ ಸಾಕಷ್ಟು ಆರೋಪಗಳು ಮಾಡಿದ್ದೀರಿ. ಪುಂಖಾನುಪುಂಖವಾಗಿ RSSನ ನಿಷೇಧ ಮಾಡಬೇಕು ಅಂತ ಹೇಳಿದ್ದೀರಿ. ನಿಷೇಧ ಮಾಡಬೇಕು ಅನ್ನೋದನ್ನು ಬಿಟ್ಬಿಡಿ. ನಿಮ್ಮ ಪೂರ್ವಿಕರ ಕೈನಲ್ಲಿ ಆಗಿದೆ, ನಿನ್ನ ಕೈನಲ್ಲಿ ಏನಾಗುತ್ತೆ ಮಣ್ಣಲ್ಲಿ, ಆಯ್ತಾ? ನೀವು RSS ಅಂದರೆ ಏನು ಬರೀ
ಶಾಖೆ ಮಾಡೋದ್ರ ಮುಖಾಂತರ ಅಥವಾ ಒಂದು ಪಥಸಂಚಲನ ಮಾಡೋದ್ರ ಮುಖಾಂತರ ತನ್ನ ಕಾರ್ಯವ್ಯಾಪ್ತಿಯನ್ನು ವಿಸ್ತಾರ ಮಾಡ್ಕೊಳ್ಳುತ್ತೆ ಅಂತ ಯೋಚನೆ ಮಾಡಬೇಡಿ. RSS ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ನಿಮಿಷ ಕಾರ್ಯೋನ್ಮುಖವಾಗಿರುತ್ತೆ. ಅದು ತನ್ನದೇ ಆದ ಕೆಲಸಗಳನ್ನ ಮಾಡ್ತಿರುತ್ತೆ. ಅದೇನು ನಿಮ್ಮ ಗಮನಕ್ಕೂ ಬರಲ್ಲ. ಅರ್ಥ ಆಯ್ತಾ? ನೀವೀಗ ಉತ್ತರ ಕೊಡಬೇಕಾಗಿದೆ ನಮಗೆ. ಎಲ್ಲಾದರೂ ಗಲಭೆಗಳಾದವಾ ನಿನ್ನೆ ಪಥಸಂಚಲನದಲ್ಲಿ? ಮತ್ತು ನೀವು ಮುಖ್ಯಮಂತ್ರಿಗಳಿಗೆ ಏನು ಪತ್ರನ ಬರೆದಿದ್ದೀರಿ, ನೀವು ಅದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕು. ನೀವು ಬೇರೆ ಅನ್ಯ ಧರ್ಮೀಯವರಿಗೆ ನೀವು ಎಲ್ಲಿ ಬೇಕಾದರೂ ಮೆರವಣಿಗೆ ಮಾಡ್ಕೋಬೋದು, ಅವ್ರು ಎಲ್ಲಿ ಬೇಕಾದರೂ ನಮಾಜ್ಗಳು ಮಾಡ್ಬೋದು, ಅವ್ರು ಹೇಗೆ ಬೇಕಾದರೂ ನಡ್ಕೋಬೋದು. ಆದರೆ ಇವತ್ತು ಒಂದು ಹಿಂದೂ ಸಮಾಜ, ಒಂದು RSS ಅನ್ನೋ ಒಂದು ಸಂಘಟನೆ ಇವತ್ತು ಸರ್ಕಾರಿ ಮೈದಾನಗಳು, ಶಾಲಾ ಕಾಲೇಜುಗಳ ಮೈದಾನಗಳು, ದೇವಸ್ಥಾನದ ಮೈದಾನಗಳು, ಪಾರ್ಕುಗಳು, ಇಂಥ ಜಾಗಗಳಲ್ಲಿ ಸಣ್ಣದಾಗಿ 10 ಜನ 15 ಜನ ಸೇರಿಕೊಂಡು ಬೆಳಗಿನ ಜಾವ ಬಂದು ಒಂದು ಶಾಖೆನ ನಡೆಸ್ತಾರೆ ಅಂದರೆ ಇವತ್ತು ನಿಮ್ಮ ಕಣ್ಣು, ನಿಮ್ಮ ವಕ್ರ ದೃಷ್ಟಿ ಇವತ್ತು ಅದ್ರ ಮೇಲೆ ಬಿದ್ದಿದೆ ಅಂದರೆ ವಿಪರ್ಯಾಸ ಇದು. ಇದರಲ್ಲಿ ಏನಲ್ಲಿ ನಾವು ಅರ್ಥಕೋಬೇಕಾಗತ್ತೆ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರೇ ಅಂದರೆ, ನಿಮ್ಮ ಮಾನಸಿಕತೆ ನಮಗೆ ಅರ್ಥ ಆಗ್ತಿದೆ. ಒಂದು ಬಹುಸಂಖ್ಯಾತ ಸಮುದಾಯದ ಮೇಲೆ, ಒಂದು ಬಹುಸಂಖ್ಯಾತರ ಮೇಲೆ ನಿಮಗಿರ್ತಕ್ಕಂತಹ ಒಂದು ಹೀನ ಮನಸ್ಥಿತಿ, ಇನ್ಫಿಯಾರಿಟಿ ಕಾಂಪ್ಲೆಕ್ಸು, ಆ ಕೀಳರಿಮೆಯನ್ನು ನೀವು ತೋರಿಸ್ತಾ ಇದ್ದೀರಿ ಇವತ್ತು. ಹೌದು, ಒಂದು ಬಹುಸಂಖ್ಯಾತ ಸಮುದಾಯದ ಮೇಲೆ ನಿಮಗಿರೋ ಒಂದು ಕೀಳರಿಮೆಯನ್ನು ಇವತ್ತು ನೀವು ಮುಖ್ಯಮಂತ್ರಿಗಳಿಗೆ ಬರೆದಿರೋ ಪತ್ರದ ಮುಖಾಂತರ ನೀವು ಇವತ್ತು ಜಾಹೀರ ಮಾಡಿದ್ದೀರಿ ಇವತ್ತು. ಹೌದು, ನಾನು ಪದೇ ಹೇಳ್ತಿದ್ದೀನಿ, ನಿಮಗೆ ಅಷ್ಟು ಕೀಳರಿಮೆ ಇವತ್ತು ಹಿಂದೂ ಸಮಾಜದ ಮೇಲೆ ಹುಟ್ಟಿದೆ ಅಂತ ಅನ್ನಿಸ್ತಿದೆ. ನಮಗೆ ಗೊತ್ತಿಲ್ಲ ಯಾಕೆ ನಿಮಗೆ ಹಿಂದೂ ಸಮಾಜದ ಮೇಲೆ ಇಷ್ಟೊಂದು ದ್ವೇಷ, ನಮ್ಗೆ ಅರ್ಥ ಆಗ್ತಿಲ್ಲ. ಯಾಕೆಂದರೆ ನೀವು ಕೂಡ ಅದೇ ಸಮಾಜದಿಂದ ಬಂದವರು, ಆ ಸಮಾಜದಲ್ಲಿ ಸಿಕ್ಕ ಎಲ್ಲ ಅನುಕೂಲಗಳನ್ನ ಬಳಸ್ಕೊಂಡು ನೀವು ಮೇಲೆ ಬಂದಿದ್ದೀರಿ, ನಿಮ್ಮ ತಂದೆಯವರ ಹೆಸರು ಹೇಳ್ಕೊಂಡು ನೀವು ಮೇಲೆ ಬಂದಿದ್ದೀರಿ. ಆದರೆ ಇವತ್ತು ಅದೇ ಸಮುದಾಯದ ಮೇಲೆ ಇವತ್ತು ನೀವು ಗದಾಪ್ರಹಾರನ ಮಾಡ್ತಾಯಿದ್ದೀರಾ. ಪ್ರಿಯಾಂಕ ಖರ್ಗೆ ಅವರೇ ಅಲ್ವಾ? ನಿಮ್ಗೆ ಅನ್ನಿಸ್ತಿದೆಯಲ್ವಾ? ನೋಡಿ, ನೀವು ನಿಮ್ಮ ಹೈಕಮಾಂಡ್ನ ಮೆಚ್ಚೋದಕ್ಕೆ ನೀವೇನಾದರೂ ಮಾಡ್ಕೊಳ್ಳಿ, ನಮ್ಮದೇನು ಅಭ್ಯಂತರ ಇಲ್ಲ. ಮತ್ತು ಪ್ರಿಯಾಂಕ ಖರ್ಗೆ ಅವರೇ ನಮಗೆ ಹೇಳಿ, ಇವತ್ತು ದೇಶದಲ್ಲಿ ಕಲ್ಲು ಹೊಡಿತಿರೋರು, ಬೆಂಕಿ ಹಚ್ತಿರೋರು, ಸಮಾಜದಲ್ಲಿ ಅಶಾಂತಿನ ಸೃಷ್ಟಿಸ್ತಾ ಇರೋರು, ಇಂಥವ್ರು ಕೃತ್ಯಗಳನ್ನ ಮಾಡಿದಾಗ ನಿಮ್ಮ ಗಂಟಲಲ್ಲಿ ಏನಾದರೂ ತಗಲ್ಕೊಂಡಿರುತ್ತಾ ಹೇಳಿ ಪ್ರಿಯಾಂಕ ಖರ್ಗೆ ಅವರೇ? ನೀವೇನೂ ಮಾತಾಡಲ್ಲ. ಹೌದು, ನೀವೇನೂ ಮಾತಾಡಲ್ಲ. ಈ ಒಂದು ಹಿಂದೂ ಸಮಾಜ ಏನಾದರೂ ಮಾಡಿದಾಗ ಏನು ನೀವು ನಿಮ್ಮ ಗಂಟ್ಲಿಗೆ ಮೈಕೆ ಬೇಡ, ಹಾಗೆ ಬಡ್ಕೊತಾ ಇರ್ತೀರಿ. ಯಾಕೆ ಅಷ್ಟು ದುರ್ಬಲರ ನೀವು? ಹೇಳಿ ಪ್ರಿಯಾಂಕ ಖರ್ಗೆ ಅವರೇ, ಅಷ್ಟು ದುರ್ಬಲರು ನೀವು? ದೊಡ್ಡದಾಗಿ ಹೇಳ್ತಿರಲ್ರಿ, ನಾವು ಸಂವಿಧಾನ ರಕ್ಷಕರು ಅಂತ. ನಾವು ದೇಶ ಪ್ರೇಮಿಗಳು, ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟವರು. ಯಾವ ದೇಶ ಪ್ರೇಮದ ಬಗ್ಗೆ ಮಾತಾಡ್ತಿದ್ದೀರಿ ನೀವು? RSS ಬಗ್ಗೆ ಹೇಳ್ತೀರಿ. RSSನವರು ಸಮಾಜದಲ್ಲಿ ಕೋಮು ಸೌಹಾರ್ದವನ್ನು ಕೆಡಿಸ್ತಾರೆ. ಎಲ್ಲಿ ಕೆಟ್ಟಿದೆ ರೀ ಕೋಮು ಸೌಹಾರ್ದತೆ? ಯಾರು ಕೆಡಿಸ್ತಿದ್ದಾರೆ ರೀ ಕೋಮು ಸೌಹಾರ್ದತೆ? ಪ್ರಿಯಾಂಕ ಖರ್ಗೆ ಅವರೇ ಹೇಳ್ರಿ, ನೀವು ಆತ್ಮಸಾಕ್ಷಿಯಿಂದ ಹೇಳ್ರಿ, ನೀವು ಮನಸ್ಸು ಮುಟ್ಕೊಂಡು ಹೇಳ್ರಿ. ಎಲ್ಲಾದರೂ RSS ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಕಾರ್ಯಕರ್ತರು ಎಲ್ಲಾದರೂ ಕಲ್ಲು ಹೊಡೆದ್ರು, ಬೆಂಕಿ ಹಚ್ಚಿದ್ರು, ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡಿದ್ರು ಅಂತ ಎಲ್ಲಾದರೂ ಹೇಳ್ರಿ, ತೋರಿಸ್ರಿ ನೋಡೋಣ ಪ್ರಿಯಾಂಕ ಖರ್ಗೆ ಅವರೇ. ಇವತ್ತು ಈ ದೇಶದಲ್ಲಿ ಏನಾದರೂ ಅಶಾಂತಿ, ಕೋಮು ಗಲಭೆಗಳು, ಬೆಂಕಿ ಹಚ್ಚುತ್ತಿರೋ ಕೆಲಸದ ಏನಾದರೂ ಆಗ್ತಿದೆ, ಅದು ಮುಸಲ್ಮಾನರೇ ಮಾಡ್ತಿರೋದು ಅಲ್ವಾ? ನೀವು ಯಾವತ್ತಾದರೂ ಇದನ್ನು ಖಂಡನೆ ಮಾಡಿದ್ದೀರಾ? ಹೇಳ್ರಿ, ನೀವು ಹೆಂಗ್ರಿ ಖಂಡನೆ ಮಾಡ್ತೀರಿ? ನೀವೆಂಥ ಅಯೋಗ್ಯರು, ನೀವೆಂಥ ಧರ್ಮದ್ರೋಹಿಗಳು, ನೀವೆಂಥ ದೇಶದ್ರೋಹಿಗಳು ಅಂದರೆ, JNU ಯೂನಿವರ್ಸಿಟಿ ಡೆಲ್ಲಿನಲ್ಲಿ ಒಬ್ಬ ಭಯೋತ್ಪಾದಕರಿ, ಈ ದೇಶದ ಮಕ್ಕಳನ್ನು ಕೊಂದಂಥವನು, ಈ ದೇಶದ ಮೇಲೆ ದಾಳಿ ಮಾಡೋದಂಥ ಒಬ್ಬ ಇಸ್ಲಾಮಿಕ್ ಭಯೋತ್ಪಾದಕನಿಗೆ ನೀವು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದಾಗ, ಆ ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡಿದವರ ಪರ ನೀವು ನಿಲ್ತಿರಲ್ರಿ. ನೀವು ಇನ್ನೆಂಥ ದೇಶಭಕ್ತರ್ರಿ? ನಿಮ್ಮ ಬಾಯಲ್ಲಿ RSS ಬಗ್ಗೆ ಮಾತುಗಳು ಕೇಳಬೇಕಲ್ಲ ನಾವು? ನಮ್ಮ ದುರ್ದೈವ ಇದು. ಹೌದು, ನಿಮ್ಮ ಬಾಯಲ್ಲಿ ನಾವು ಕೇಳ್ತಾ ಇದ್ದೀವಿ ಇವತ್ತು RSS ಬಗ್ಗೆ. ನಿಜವಾಗ್ಲೂ RSS ದೇಶ ಪ್ರೇಮಿಗಳನ್ನ ಹುಟ್ಟಾಕ್ತಾ ಇರೋ ಒಂದು ಸಂಘಟನೆಗೆ ರೀ. ಈ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದೇ ಒಂದು ಸಂಘಟನೆ ಇಡೀ ಪ್ರಪಂಚದಲ್ಲಿ ನಾನ್ ರಿಜಿಸ್ಟ್ರೇಡ್ ಒಂದು NGO ಆಗಿ ಯಾವುದಾದ್ರೂ ಒಂದು ಕೆಲಸ ಮಾಡ್ತಾ ಇದೆ ಅಂದರೆ ಅದು RSS ಕಂಡ್ರಿ. ನಿಮ್ಗೆ ಏನ್ರಿ ಗೊತ್ತಿದೆ ಮಣ್ಣು RSS ಬಗ್ಗೆ? ಪ್ರಿಯಾಂಕ ಖರ್ಗೆ ಅವರೇ, ಒಂಚೂರು ಇತಿಹಾಸ ನೋಡ್ರಿ, ಒಂದು ಸ್ವಲ್ಪ ಇತಿಹಾಸನ ಓದ್ಕೊಳ್ರಿ, ಗೊತ್ತಾಗುತ್ತೆ. ಈ ದೇಶದಲ್ಲಿ ಎಲ್ಲೆಲ್ಲಿ ಪ್ರಕೃತಿ ವಿಕೋಪಗಳಾಗುತ್ತೆ, ಎಲ್ಲೆಲ್ಲಿ ಅಗ್ನಿ ಅವಘಡಗಳಾಗುತ್ತೆ, ಎಲ್ಲಿ ಟ್ರೈನ್ ಆಕ್ಸಿಡೆಂಟ್ಗಳು, ಬಸ್ ಆಕ್ಸಿಡೆಂಟ್ಗಳು, ಎಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ ಅಂಥ ಜಾಗಕ್ಕೆ ಪೊಲೀಸವರು ಕೂಡ ಬರೋದಕ್ಕಿಂತ ಮುಂಚೆ ಒಬ್ಬ ಸ್ವಯಂ ಸೇವಕ ಇರ್ತಾನೆ ರೀ ಅಲ್ಲಿ ಹೋಗಿ. ಒಬ್ಬ ಸ್ವಯಂ ಸೇವಕ ಕೆಲಸ ಮಾಡ್ತಾ ಇರ್ತಾನೆ ರೀ ಅಲ್ಲಿ ನಿಂತ್ಕೊಂಡು. ಇದು ಕಣ್ರಿ RSS ಕಳಿಸ್ಕೊಡೋದು. RSS ಯಾವತ್ತೂ ಕೂಡ ನಿಮ್ಮ ಫಾಲೋವರ್ಸ್ ಇದ್ದಾರಲ್ಲ, ಬ್ರದರ್ಸು, ಅವ್ರಂಗೆ ಕಲ್ಲೊಡಿ, ಬೆಂಕಿ ಹಚ್ಚು, ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡೋವಂಥ RSS ಯಾವತ್ತೂ ಹೇಳಿಲ್ಲ, ಮುಂದೆ ಹೇಳೋದು ಇಲ್ಲ. ಅರ್ಥ ಆಯ್ತಾ? ನಿಮ್ಗೆ ಎಲ್ರಿ ಅರ್ಥ ಆಗುತ್ತೆ? ಯಾಕೆಂದರೆ ನೀವು ಪರದೆ ಹಾಕ್ಕೊಂಡ್ಬಿಟ್ಟಿದ್ದೀರಿ ನೀವು. ಹೌದು, ನೀವು ಇವತ್ತು ಹಿಂದೂ ಸಮಾಜನ ನೋಡ್ತಾ ಇರೋ ದೃಷ್ಟಿಕೋನನೇ ನಿಮ್ಮದು ಬದಲಾಗಿದೆ.
ಆ ಕಾರಣಕ್ಕೋಸ್ಕರ ನಿಮಗೆ ಎಲ್ಲನೂ ಕೂಡ ಹಳದಿಯಾಗೇ ಕಾಣ್ತಿದೆ. ಪ್ರಿಯಾಂಕಾ ಖರ್ಗೆ ಅವರೇ, ಹಳದಿಯಾಗೇ ಕಾಣ್ತಿದೆ. ಇದರ ಪ್ರತಿಫಲ ನೀವು ಉಣ್ಣೋ ಅಂಥ ಸಮಯ ತುಂಬ ಹತ್ತಿರದಲ್ಲಿದೆ. ಖಂಡಿತ ನಿಮಗೆ ಪ್ರತಿಫಲ ಸಿಕ್ಕುತ್ತೆ. ಹತಾಶರಾಗಿದ್ದೀರಿ ನೀವು ಕಾಂಗ್ರೆಸ್ನವರು. ಇವತ್ತು ಹಿಂದೂ ಸಮಾಜ ಒಗ್ಗೂಡ್ತಿದೆ. ಅದರ ಒಗ್ಗೂಡಿಸುವಿಕೆಯ ಪ್ರಯತ್ನನ RSS ನಿರಂತರವಾಗಿ ಮಾಡ್ತಾಯಿದೆ. ಹೌದು, ನಿರಂತರವಾಗಿ ಮಾಡ್ತಾಯಿದೆ. ಆ ಕೆಲಸದ ಪ್ರಯತ್ನದಲ್ಲಿ ಇವತ್ತು 100 ವರ್ಷ ದಾಟಿದೆ. RSS 100 ವರ್ಷ ದಾಟಿದೆ. ಇವತ್ತು ನಿಮಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಿದೆ. ಹೌದು, ನೀವು ಮನೆ ನೋಡಿದ್ದೀರಿ, ಬೆಂಗಳೂರಲ್ಲಿ ನೋಡಿದ್ದೀರಿ ನೀವು. ಆ ಶಿಸ್ತುಬದ್ಧ ಒಂದು ಪಥಸಂಚಲನ ಇತ್ತಲ್ಲ, ನೀವು ನೋಡಿ ತಡ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಂಗೆ ಆಡ್ತಾಯಿದ್ದೀರಿ ಇವತ್ತು ನೀವು ಕಾಂಗ್ರೆಸ್ನವರು ಅಲ್ವಾ? ಪ್ರಿಯಾಂಕಾ ಖರ್ಗೆ ಅವರೇ, ಕರೆಕ್ಟ್ ಅಲ್ವಾ ನಾನು ಹೇಳಿದ್ದು? ನಿಮಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ಆದರೆ ಒಂದೊಂದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಕಾರಣಕ್ಕೂ ನೀವೇನು ಇವಾಗ ಮುಖ್ಯಮಂತ್ರಿಗಳಿಗೆ ಬರೆದಿದ್ದೀರಲ್ಲ ಪತ್ರ, ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು, ಕಾಲೇಜುಗಳು, ಪಾರ್ಕುಗಳು ಇಂಥ ಕಡೆ ಯಾವುದೇ ರೀತಿಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಗಳು ನಡೀಬಾರ್ದು, ಇದಕ್ಕೆ ತಡೆ ನೀಡಬೇಕು ಅಂತ ಹೇಳಿ ನೀವು ಇವತ್ತು ಮುಖ್ಯಮಂತ್ರಿಗಳಿಗೆ ಏನು ಪತ್ರ ಬರೆದಿದ್ದೀರಲ್ಲ, ನಾನು ನಿಮಗೆ ಸವಾಲು ಆಗ್ತಾಯಿದ್ದೀನಿ. ಇವತ್ತು ನೀವು ತಾಕತ್ತಿದ್ರೆ ಆ ಕೆಲಸ ಮಾಡಿ. ಪ್ರಿಯಾಂಕಾ ಖರ್ಗೆ ಅವರೇ, ನೀವು ತಾಕತ್ತಿದ್ದರೆ ನಿಮ್ಮ ಮುಖ್ಯಮಂತ್ರಿ ಕೈನಲ್ಲಿ ಆ ಕೆಲಸನ ಮಾಡಿಸಿ, ಆಮೇಲೆ ನಿಮಗೆ ಸಮಾಜ ಉತ್ತರ ಕೊಡುತ್ತೆ. ಹೇಗೆ ಕೊಡಬೇಕು ಅನ್ನೋದು ಸಂಘಕ್ಕೆ ಗೊತ್ತಿದೆ, ಉತ್ತರ ಕೊಡುತ್ತೆ. ಈ ಹುಚ್ಚಾಟಗಳನ್ನೆಲ್ಲ ಬಿಟ್ಟು ನಿಮಗೆ ಒಂದು ಖಾತೆ ಸಿಕ್ಕಿದೆ. ಆ ಖಾತೆನ ಜವಾಬ್ದಾರಿನ ವಹಿಸಿ. ಉತ್ತರ ಕರ್ನಾಟಕದಲ್ಲಿ ಇವತ್ತು ಎಕ್ಸ್ಪೆಷಲಿ ನಿಮ್ಮ ಭಾಗದಲ್ಲೇ ಸಾಕಷ್ಟು ಭಾಗಗಳಲ್ಲಿ ಇವತ್ತು ವಿಪರೀತವಾಗಿ ಮಳೆ ಆಗಿದೆ. ನದಿಗಳು ಉಕ್ಕಿ ಹರಿದು ಪ್ರವಾಹ ಸದೃಶ್ಯ ದೃಶ್ಯಗಳು ಬರ್ತಾಯಿದೆ. ಆ ಜನರಿಗೆ ತಿನ್ನೋಕೆ ಊಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ, ಮಲಗೋದಕ್ಕೆ ಜಾಗ ಇಲ್ಲ, ಮನೆಗಳೆಲ್ಲ ಬಿದ್ದೋಗಿದೆ. ಹೋಗಿ ಆ ಜನರ ಕಷ್ಟ ಸುಖಗಳಲ್ಲಿ ಸಾಧ್ಯವಾದರೆ ಭಾಗಿಯಾಗಿ ಆ ಜನರಿಗೆ ಒಂದಷ್ಟು ಏನಾದರೂ ನಿಮ್ಮಿಂದ ಸಹಕಾರ ಆದರೆ ಮಾಡಿ. ಅದನ್ನು ಬಿಟ್ಟು RSSಗೆ ಅದು ಮಾಡಿ ಇದು ಮಾಡಿ ನಿಮ್ಮ ಪುಕ್ಕಟೆ ಸಲಹೆಗಳೇನು ಬೇಡ. ನೀವು ಏನು ಮಾಡಿದ್ರೂ RSS ಇರುತ್ತೆ. ಈ ದೇಶ ಇರೋವರೆಗೂ RSS ಇರುತ್ತೆ. ಈ ದೇಶ ಇರೋವರೆಗೂ ಸಂಘಟನೆ ಇರುತ್ತೆ. ಈ ದೇಶ ಇರೋವರೆಗೂ ಸ್ವಯಂ ಸೇವಕರು ಕೆಲಸ ಮಾಡ್ತಿರ್ತಾರೆ. ನಿಮ್ಮ ಯಾವ ದಬ್ಬಾಳಿಕೆಗೂ ದೌರ್ಜನ್ಯಕ್ಕೂ ಸಂಘ ಎದುರ್ಕೊಳ್ಳಲ್ಲ. ಸಂಘಕ್ಕೆ ಇದೇನು ಹೊಸದು ಅಲ್ಲ. ನಿಮ್ಮ ಹಿಂದೆ ನಿಮ್ಮ ಕಾಂಗ್ರೆಸ್ನ ಸಾಕಷ್ಟು ನೇತಾರರು ಈ ಪ್ರಯತ್ನ ಮಾಡಿ ಸೋತಿದ್ದಾರೆ. ನಿಮ್ಗೆ ಅದ್ರ ಇತಿಹಾಸ ಗೊತ್ತಿಲ್ಲ ಅಂದರೆ ನಿಮ್ಮ ತಂದೆಯವ್ರನ್ನ ಕೇಳ್ಕೊಳ್ಳಿ, ಹೇಳ್ತಾರವರು RSSನ ಇತಿಹಾಸ ಏನು ಅಂತ. ನಿಮ್ಮ ಯಾವ ಗೊಡ್ಡು ಬೆದರಿಕೆಗೂ ಎದುರ್ಕೊಳ್ಳೋಂಥ ಸ್ಥಿತಿನಲ್ಲಿ ಸಂಘ ಇವತ್ತಿಲ್ಲ, ತಿಳ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮ ಆಸೋತ್ತರಗಳಿಗೆ ಇವತ್ತು ಕಷ್ಟ ಆಗ್ತಿದೆ. ಹೌದು, ಕಷ್ಟ ಆಗ್ತಿದೆ. ನೀವೇನು ಹೇಳ್ತೀರಿ? ಎಲ್ಲೂ ಪಾರ್ಕ್ಗಳಲ್ಲಿ ಮಾಡಬಾರ್ದು, ಶಾಲಾ ಕಾಲೇಜಿಗೂ ಗ್ರೌಂಡ್ಗಳಲ್ಲಿ ಮಾಡಬಾರ್ದು, ಮೈದಾನಗಳಲ್ಲಿ ಮಾಡಬಾರ್ದು ಅಂತ ಹೇಳ್ತಿದ್ದೀರಲ್ವ? ನೀವು ಆದೇಶ ಮಾಡ್ತೀರಿ, ಖಂಡ ಜಾಗಗಳನ್ನ ಒಗ್ಬೋರ್ಡ್ ತೊಗೊಬೋದು, ನಮ್ಮದು ಜಾಗ ಇದು ಅಂತ. ಅದು ಸರಿನಾ ಪ್ರಿಯಾಂಕಾ ಖರ್ಗೆ ಅವರೇ? ಸಾವಿರಾರು ವರ್ಷಗಳಿಂದ ಯಾವುದೋ ಒಂದು ಕುಟುಂಬ ಅನುಭವಿಸ್ಕೊಂಡ್ಬಂದಿರೋ ಆಸ್ತಿನ ಇವತ್ತು ಒಗ್ಬೋರ್ಡು ಖಾಲಿ ಒಂದು ಪೇಪರಲ್ಲಿ ಬರೆದ್ಬಿಟ್ಟು ಇದು ಒಗ್ಬೋರ್ಡಿಗೆ ಸೇರಿದ್ದು ಅಂತ ಹೇಳಿದ್ರೆ ಅಲ್ಲಿ ಖಾತೆ ಪಾಣಿ ಚೇಂಜ್ ಮಾಡಿಬಿಡ್ತೀರ ನೀವು? RSS ಏನು ಮಾಡ್ತಿದೆ? ಏನು ಸ್ಕೂಲಲ್ಲಿ ಹೋಗ್ಬಿಟ್ಟು ನಮ್ಮ ಸ್ಕೂಲು ಅಂತ ಹೇಳ್ತಿದ್ದೀವ? ಏನ್ರಿ ಹೇಳ್ತಿದೆ? ಒಂದು ಅರ್ಧ ಗಂಟೆನೋ ಒಂದು ಗಂಟೆನೋ ದೇಶಭಕ್ತದ ಹಾಡುಗಳನ್ನ ಶಿಸ್ತನ್ನ ಮಕ್ಕಳಿಗೆ ಕಲಿಸ್ತಾ ಇದ್ದೀರಿ. ಇದು ಅಪರಾಧವೇ? ಹೇಳ್ರಿ ಪ್ರಿಯಾಂಕಾ ಖರ್ಗೆ ಅವರೇ, ಅಪರಾಧ ಅನ್ನಿಸ್ತಿದೆಯಾ ನಿಮಗೆ? ಬೇರೆ ಬೇರೆ ಕಡೆಗಳೆಲ್ಲ ಏನೇನು ನಡೀತಿದೆ ಅಂತ ಗೊತ್ತಿಲ್ವ ನಿಮಗೆ? RSS ಶಾಖೆಗಳಲ್ಲಿ ಏನು ಕಲ್ಲೊಡೆಯೋದು, ಬೆಂಕಿ ಹಚ್ಚೋದು, ಪೆಟ್ರೋಲ್ ಬಂಬ್ಗಳು ಮಾಡೋದು ಏನಾದರೂ ಹೇಳ್ಕೊಡ್ತಿದ್ದಾರಾ? ಹೇಳ್ರಿ ಖರ್ಗೆ ಅವರೇ. ಸಾವರ್ಕರ್ ಅವರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ದೇಶಕ್ಕಾಗಲಿ ಈ ಧರ್ಮಕ್ಕಾಗಲಿ ಯಾವತ್ತಾದರೂ ಅಪಾಯ ಬರುತ್ತೆ ಅಂದರೆ ಅದು ಖಂಡಿತ ಹೊರಗಡೆಯಿಂದ ಬರೋ ಅನ್ಯ ಧರ್ಮೀಯರಿಂದ ಅಲ್ಲವೇ ಅಲ್ಲ, ಸ್ವಧರ್ಮೀಯರಿಂದ ಧರ್ಮಕ್ಕೆ ಪೆಟ್ಟು ಬೀಳುತ್ತೆ. ಅದೇ ದೇಶದ ಜನರಿಂದನೇ ದೇಶಕ್ಕೆ ಏನಾದರೂ ಅಪಾಯ ಆಗ್ಬೋದು ಅಂತ ಬಹುಶಃ ಸಾವರ್ಕರ್ ಅವರಿಗೆ ಅವಾಗಲೇ ಗೊತ್ತಿತ್ತು. ನಿಮ್ಮಂಥ ಮತಿಗೇಡಿಗಳು ಮುಂದೆ ರಾಜಕಾರಣದಲ್ಲಿ ಬರ್ತೀರಿ, ಧರ್ಮ ಹೊಡೆಯೋ ಕೆಲಸ, ದೇಶ ಹಾಳು ಮಾಡೋ ಕೆಲಸನ ಮಾಡ್ತೀರಿ ಅಂತ ಬಹುಶಃ ಅವ್ರಿಗೆ ಆಗಲೇ ಗೊತ್ತಿತ್ತು ಅಂತ ಕಾಣುತ್ತೆ. ಅದಕ್ಕೋಸ್ಕರನೇ ಅವ್ರು ಇದನ್ನು ಹೇಳಿದ್ದಾರೆ. ಬಹುಶಃ ನಿಮ್ಮಂಥವ್ರು ನೋಡಿ ಹೇಳಿರ್ಬೇಕು ಅವರು ಅಲ್ವಾ? ಹಂಗೆ ಅನ್ಸಲ್ವ ನಿಮಗೀಗ? ಖಂಡಿತ ನಮಗಂತೂ ಹಂಗೆ ಅನಿಸುತ್ತೆ. ಅವ್ರು ಹೇಳೋರು ಸರಿಯೇ ಇದೆ. ನಿಮ್ಮಂಥ ಅಯೋಗ್ಯರನ್ನ ಅಪ್ರಯೋಜಕರನ್ನ ಮನಸ್ಸಲ್ಲಿ ಇಟ್ಕೊಂಡೆ ಅವ್ರು ಈ ಮಾತನ್ನು ಹೇಳಿರೋದು ಸರಿ ಇದೆ. ಅವ್ರು ಹೇಳಿರೋದು ನೀವು ಅದನ್ನೇ ಮಾಡ್ತಿದ್ದೀರಿ. ಇವತ್ತು ಒಂದು ಕಡೆ ಈ ದೇಶದ ಸೇನೆ ಬಗ್ಗೆ ಮಾತಾಡ್ತೀರಿ. ಈ ದೇಶದ ಸೇನೆ ಎಲ್ಲಾದರೂ ಏರ್ ಸೈಕಲ್ ಮಾಡಿದಾಗ ಸಾಕ್ಷಿಗಳು ಕೊಡಿ ಅಂತ ಕೇಳ್ತೀರಿ. ಭಯೋತ್ಪಾದಕರು ಬಂದಾಗ ಅವರು ದಾರಿ ತಪ್ಪಿದ ಮಕ್ಕಳು ಅಂತ ಹೇಳ್ತೀರಿ. ಅವರು ಅವಿದ್ಯಾವಂತರು ಅಂತ ಹೇಳ್ತೀರಿ. ಬೆಂಕಿಗಳು ಹಚ್ಚಿದಾಗ ಅವ್ರಿಗೆ ಬೇಲುಗಳನ್ನ ಕೊಡ್ತೀರಿ, ಸನ್ಮಾನಗಳನ್ನ ಮಾಡ್ಕೊಂಡು ಕರ್ಕೊಂಬರ್ತೀರಿ. ನೀವು ಸಂವಿಧಾನದ ರಕ್ಷಕರು, ನೀವು ನಮಗೆ RSS ಅವ್ರಿಗೆ ಪಾಠನ ಮಾಡ್ತೀರಾ?
ಆರ್ ಎಸ್ ಎಸ್ ಏನು ಕೆಲಸ ಮಾಡುತ್ತೆ ಅಂತ ನಾವು ನಿಮ್ಮಿಂದ ಕಲಿಬೇಕಾ? ಹೇಗೆ ಕೆಲಸ ಮಾಡ್ಬೇಕು ಆರ್ ಎಸ್ ಎಸ್ ಅಂತ ನಿಮ್ಮಿಂದ ಕಲಿಬೇಕು. ನಿಮ್ಮಂಥ ಧರ್ಮದ್ರೋಹಿಗಳು ದೇಶದ್ರೋಹಿಗಳಿಂದ ಆರ್ ಎಸ್ ಎಸ್ ಏನು ಕೆಲಸ ಮಾಡುತ್ತೆ ಅಂತ, ಏನು ಕೆಲಸ ಮಾಡಬೇಕು ಅಂತ ನಿಮ್ಮಿಂದ ಕಲಿಬೇಕಾ? ಪ್ರಿಯಾಂಕಾ ಖರ್ಗೆ ಅವರೇ, ಈ ದೇಶ ಇವತ್ತು ಏನಾದ್ರೂ ಸುಭದ್ರವಾಗಿ ನಿಂತಿದೆ ಅಂದರೆ ಅದರಲ್ಲಿ ಆರ್ ಎಸ್ ಎಸ್ನ ಪಾತ್ರ ತುಂಬ ದೊಡ್ಡದಿದೆ. ಹೌದು, ತುಂಬ ದೊಡ್ಡದಿದೆ. ಈ ದೇಶದಲ್ಲಿ ಏನಾದರೂ ಆರ್ ಎಸ್ ಎಸ್ ಅನ್ನೋ ಒಂದು ಸಂಘಟನೆ ಇಲ್ಲ ಅಂದಿದ್ರೆ ನೀವು ದೇಶನ ಇಷ್ಟೊತ್ತಿಗೆ ಮಾರ್ಕೊಂಡ್ಬಿಡ್ತಾಯಿದ್ರಿ. ಹೌದು, ಯಾಕೆಂದರೆ ನಿಮ್ಮ ಗುಲಾಮಿ ಮನಸ್ಥಿತಿ. ಹೌದು, ನೀವು ಇನ್ನೂ ಆ ಗುಲಾಮಿ ಮನಸ್ಥಿತಿಯಿಂದ ಹೊರಗಡೆನೇ ಬಂದಿಲ್ಲ. ನಿಮ್ಮ ಕಾಂಗ್ರೆಸ್ನವರು, ನಿಮ್ಮ ಸಿದ್ಧಾಂತವೇ ಗುಲಾಮಿ ಸಿದ್ಧಾಂತ. ನಿಮ್ಮನ್ನು ಏನಾದರೂ ಎದುರಿಸಿ 100 ವರ್ಷ ನಿಂತಿದೆ ಅಂದರೆ ಅದು ಆರ್ ಎಸ್ ಎಸ್. ಹೌದು, ಅದು ಆರ್ ಎಸ್ ಎಸ್. ನಿಮ್ಮ ದೌರ್ಜನ್ಯ, ದಬ್ಬಾಳಿಕೆಗಳು, ನಿಮ್ಮ ಏಕಪಕ್ಷೀಯ ತೀರ್ಮಾನಗಳಿದೆಯಲ್ಲ, ಇವನ್ನೆಲ್ಲನೂ ಕೂಡ ಎದುರಿಸಿ ನಿಂತಿದೆ ಅಂದರೆ ಅದು ಆರ್ ಎಸ್ ಎಸ್. ಇವತ್ತು ತುಂಬ ಖುಷಿಯಾಗುತ್ತೆ. 100 ವರ್ಷದ ಸಂಭ್ರಮದಲ್ಲಿದ್ದೀವಿ ನಾವು ಇವತ್ತು. ಹೌದು, 100 ವರ್ಷದ ಸಂಭ್ರಮ. ನಿಮಗೆ ತಡ್ಕೊಳ್ಳೋಕ್ಕಾಗ್ತಿಲ್ಲ. ನಿಮ್ಮ ಬೆಂಕಿನಲ್ಲಿ ನಿಮ್ಮ ಹೊಟ್ಟೆನಲ್ಲಿ ಬೆಂಕಿ ಹಾಕ್ಕೊಂಡು ಉರಿಸ್ಕೊತಿದ್ದೀರಿ. ಹುರ್ಕೊಳ್ಳಿ. ನೀವು ಹುರ್ಕೊಂಡ್ರೆ ನಿಮ್ಮ ಹೊಟ್ಟೆನೇ ಉರಿಯೋದು, ನಮಗೇನಿಲ್ಲ ಅದರಿಂದ. ಪ್ರಿಯಾಂಕಾ ಖರ್ಗೆ ಅವರೇ, ಇನ್ಮೇಲಾದ್ರೂ ಇಂಥ ಅವಿವೇಕದ ಹೇಳಿಕೆಗಳನ್ನ ಆಡೋದನ್ನು ನಿಲ್ಲಿಸಿ, ಇಂಥ ಅವಿವೇಕದ ಪತ್ರಗಳನ್ನ ಬರೆಯೋದನ್ನ ನಿಲ್ಲಿಸಿ, ನಿಮ್ಮ ಕ್ಷೇತ್ರಕ್ಕೆ ಹೋಗಿ, ಆ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋಗಿ, ಅಲ್ಲಿ ಜನ ತುಂಬ ಸಂಕಷ್ಟದಲ್ಲಿದ್ದಾರೆ, ಅವ್ರಿಗೆ ಏನಾದರೂ ಒಂದಷ್ಟು ಸಹಾಯ ಮಾಡಿ ಅಂತ ಹೇಳೋದ್ರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.